ಮತ್ತೊಂದು ಸುದೀರ್ಘ ಅವಧಿಯ ಬಳಿಕ ಅಕ್ಷಯ್ ಜೊತೆಯಲ್ಲಿ ನಾನು ಒಂದು ಕಂಟೆಂಟನ್ನು ತಗೊಂಡ್ಬಂದಿದ್ದೀನಿ. ಏನದು? ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ಒಟ್ಟಿಗೆ ಒಂದು ಸಮೀಕ್ಷೆಯನ್ನು ಮಾಡಿತ್ತು. ಈ ಕ್ಷಣಕ್ಕೆ ಲೋಕಸಭೆಗೆ ಚುನಾವಣೆ ನಡೆದರೆ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಸ್ಥಾನ ಯಾರ್ಯಾರು ಗೆಲ್ಲಬಹುದು ಅಂತ. ಅಚ್ಚರಿಯ ಫಲಿತಾಂಶ ಅಕ್ಷಯ್, ಕರ್ನಾಟಕದ ರಿಸಲ್ಟ್. ಲೋಕಸಭೆಗೆ ಈಗ ಚುನಾವಣೆ ನಡೆದರೆ ಯಾರು ಎಷ್ಟೆಷ್ಟು ಗೆಲ್ಬಹುದು ಅಂದರೆ, ಅಲ್ಲ ಎಷ್ಟು ಬಹುದೊಡ್ಡ ಲಾಭ ಕಾಂಗ್ರೆಸ್ಗೆ ಆಗೋದಿಲ್ವಾ? ಯಾಕಾಗುತ್ತೆ? ಆಮೇಲೆ ಇಲ್ಲಿ ಒಂದು ಸಮೀಕ್ಷೆಯ ಬಗ್ಗೆ ಹೇಳೋದಾದರೆ, ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ಮಾಡಿರುವಂಥ ಸಮೀಕ್ಷೆ, ಸಿ ವೋಟರ್ ಮೋಸ್ಟ್ ಕ್ರೆಡಿಬಲ್ ಸರ್ವೆ ಏಜೆನ್ಸಿಯಲ್ಲಿ ಒಂದು, ಮತ್ತು ಇಂಡಿಯಾ ಟುಡೇ ಕೂಡ ಕಳೆದ ವರ್ಷ 2019ರಲ್ಲಿ ಇಂಡಿಯಾ ಟುಡೇ ಮತ್ತು ಆಕ್ಸಿಸ್ ಮೈ ಇಂಡಿಯಾ ಕರ್ನಾಟಕದಲ್ಲಿ 25 ಸೀಟ್ BJP ಗೆಲ್ಲುತ್ತೆ ಅಂತೇಳಿ ಪ್ರೆಡಿಕ್ಷನ್ ಮಾಡಿತ್ತು. ಅದೇ ಪ್ರಕಾರ ಆಗಿತ್ತು. ಯಾಕಂತ ಹೇಳಿದ್ರೆ ಇದೆಲ್ಲಿಂದ ಬಂತಪ್ಪ ಸರ್ವೆ ಈಗ ಅಂತ ಕೇಳೋರಿಗೆ, ಮೂಡ್ ಆಫ್ ದಿ ನೇಷನ್ ಅಂತ ಹೇಳಿದ್ರೆ ಅಮೆರಿಕದಲ್ಲಿ ನಿಮಗೆ ಪ್ರತಿ 4 ವರ್ಷಕ್ಕೆ ಹೊಸ ಅಧ್ಯಕ್ಷರ ಎಲೆಕ್ಟ್ ಆದಂಥ ಸಂದರ್ಭದಲ್ಲಿ ಮಧ್ಯಂತರ ಅವಧಿಯಲ್ಲಿ ಒಂದು ಸರ್ವೆ ಬರುತ್ತೆ. ಮತ್ತೆ ಆ ಅಧ್ಯಕ್ಷ ರಿಎಲೆಕ್ಟ್ ಆಗಬೇಕಾ, ಜನರ ಅಭಿಪ್ರಾಯ ಏನಿದೆ ಯಾವ ಪಾರ್ಟಿಗೆ ಅಂತೇಳಿ. ಇದು ಒಂಥರ ಮೂಡ್ ಆಫ್ ದಿ ನೇಷನ್ ಮಿಡ್ ಟರ್ಮ್ ಏನೋದು ಪ್ರೀ ಪೋಲ್ ಸರ್ವೆ ಅಂತ ಹೇಳ್ಬೋದು. ಸೊ ನೀವು ಹೇಳಿದ ಹಾಗೆ ಅಚ್ಚರಿಯ ಫಲಿತಾಂಶ. ಯಾಕೆ ಅಚ್ಚರಿಯ ಫಲಿತಾಂಶ ಅಂತ ಹೇಳಿದ್ರೆ, ಪೀಕಿಗಿದೆ ಮೋದಿ ವೇವು, ಕರ್ನಾಟಕದಲ್ಲಿ BJP ಅಧಿಕಾರದಲ್ಲಿದೆ, ಕೇಂದ್ರದಲ್ಲೂ ಅಧಿಕಾರ ಇದೆ, ಡಬಲ್ ಇಂಜಿನ್ ಎನ್ನುವಂಥ ಸಂದರ್ಭದಲ್ಲಿ ಈ ಅರ್ಧಕ್ಕರ್ಧ 2 ಪೀಸ್ ಮಾಡಿ ಡಿವೈಡ್ ಆಗಿರುವಂಥದ್ದು ಇದೆಯಲ್ಲ. ಒಂದು ಪೋರ್ಷನ್ ಅವರಿಗೆ ಕಳೆದೋಗಿದ್ದಂಥ ಒಂದು ಪೋರ್ಷನ್ ಕಾಂಗ್ರೆಸ್ಸಿಗೆ ಸಿಗ್ತಾ ಇದೆ ಅಂತೇಳಿ. 28 ಸೀಟುಗಳಲ್ಲಿ 25ರ ಪೈಕಿ ಈಗ ಗೆದ್ದಿರೋ 25ರಲ್ಲಿ 12ರಲ್ಲಿ BJP ಸೋಲುತ್ತೆ, ಆ 12 ಸೋಲು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ. JDS ಯಥಾಸ್ಥಿತಿ ಒಂದು, ಇನ್ನೊಂದು ಪಕ್ಷೇತರ ಸೀಟು. ಅಲ್ಲಿ ಆ 2 ಸೀಟಲ್ಲಿ ಚೇಂಜಸ್ ಇಲ್ಲ. ಬಟ್ ಕಾಂಗ್ರೆಸ್ಸಿಗೆ ಲಾಭ, BJP ನಷ್ಟ. ಬಿಗ್ ಸರ್ಪ್ರೈಸ್ ಯಾಕಂತ ಹೇಳಿದ್ರೆ, ಅಗೇನ್ ಮೋದಿ ವೇವ್ ಗ್ರೌಂಡಲ್ಲಿದೆ, ಆ ಮೋದಿ ನೋಡ್ಕೊಂಡು ವೋಟ್ ಹಾಕ್ತೀವಿ ಎನ್ನುವಂತಹ ಸಂದರ್ಭದಲ್ಲಿ, ಎಕ್ಸ್ಪೆಷಲಿ 2023ಕ್ಕೆ ಇನ್ನೇನು ವಿಧಾನಸಭೆ ಚುನಾವಣೆಗೆ 8 ತಿಂಗಳು ಬಾಕಿ ಇರುವಂಥ ಹೊತ್ತಲ್ಲಿ ಬಿಗ್ ಸರ್ಪ್ರೈಸೇ. ಅಲ್ಲ, ಕಾರಣಗಳು ನಾವು ತುಂಬ ಲೀಸ್ಟ್ ಮಾಡ್ಬೋದು. ಆದರೆ ಎಲ್ಲೊಂದು ಕಡೆ ರಾಜ ಹುಲಿ ಮತ್ತು ಸಿದ್ದರಾಮಯ್ಯ ಅನ್ನುವಂತಹ 2 ಕಾರಣಕ್ಕೆ ಈ ರಿಸಲ್ಟ್ ಬದಲಾಗಬಹುದಾ? ಖಂಡಿತವಾಗಿಯೂ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ಸೈಲೆಂಟ್ ಆಗಿದ್ದಾರೆ. ಪಕ್ಷದ ಲಕ್ಷ್ಮಣ ರೇಖೆಯನ್ನು ದಾಟಿ, ಆ ಗೆರೆ ದಾಟಿ ನಾನು ಬರಬಾರ್ದು ನೀನು ಬರಬಾರ್ದು ಎನ್ನುವ ಲೆವೆಲ್ಗೆ ಈಗ BJP ನಾಯಕರು ಮತ್ತು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ರಣತಂತ್ರಗಳಿರುವಂಥದ್ದು, ಸೈಲೆಂಟ್ ರಣತಂತ್ರಗಳು. ಬಟ್ ಫ್ಯಾಕ್ಟರ್ ಅಂತ ವರ್ಕೌಟ್ ಆಗಿದೆ. ಲಿಂಗಾಯತ್ಸ್ ವೋಟು ಈಗ ಇವತ್ತು MB ಪಾಟೀಲ್ ಅವರು ಹೇಳಿದ್ರಲ್ಲ, 50% ವೋಟ್ ಶಿಫ್ಟ್ ಆಗುತ್ತೆ, ನಮಗೆ ಕಾಂಗ್ರೆಸ್ಗೆ ಶಿಫ್ಟ್ ಆಗುತ್ತೆ ಅಂತೇಳಿ. ಅಷ್ಟು ಆಗದೇ ಇದ್ರು ಶಿಫ್ಟ್ ಅಂತೂ ಆಗೇ ಆಗುತ್ತೆ, ಅದನ್ನು ಯಾರು ಡಿನೈ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ, ಶಿಫ್ಟ್ ವಿಷಯಕ್ಕೆ ಬಂದ್ರೆ ಅಕ್ಷಯ್, ಕನಿಷ್ಠ 5ರಿಂದ 10% ಶಿಫ್ಟ್ ಆದ್ರೂ ಕೂಡ ಕಾಂಗ್ರೆಸ್ಗೆ ಆಗುತ್ತೆ. ಹೌದು, ಸಣ್ಣ ಶಿಫ್ಟಿಂಗ್ ಆದ್ರೂ ಸಾಕು ಆಕ್ಚುಲಿ. ಯಾಕಂತ ಹೇಳಿದ್ರೆ ಈಗ ನಾವು ಅದನ್ನ ಮುಂದೆ ಮಾತಾಡೋಣ ಅದ್ರ ಬಗ್ಗೆ. ಬಟ್ ಕನೆಕ್ಟಿವಿಟಿಲಿ ಪರ್ಟಿಕ್ಯುಲರ್ ಈ ಕಂಟೆಂಟ್ಗೆ ಕನೆಕ್ಟ್ ಮಾಡೋದಾದ್ರೆ, ಈ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಮತ್ತು BJP ನಡುವೆ ಶೇಕಡಾವಾರು ಮತ ಪ್ರಮಾಣದ ನಡುವೆ ದೊಡ್ಡ ಡಿಫರೆನ್ಸ್ ಏನಿಲ್ಲ, ತುಂಬ ಸ್ಲೈಟ್ ಡಿಫರೆನ್ಸ್ ಇರುವಂಥದ್ದು. ಸೊ ಸಣ್ಣ ಶಿಫ್ಟಿಂಗ್ ಆದರೂ ಕೂಡ BJPಗೆ ದೊಡ್ಡ ಮಟ್ಟದ ಲಾಸ್ ಆಗ್ಬೋದು. ಒಂದು ಕೇವಲ ಮೋದಿ ಅಲೆ ಅಷ್ಟೇ 25 ಸ್ಥಾನಗಳನ್ನು ಗೆದ್ದಿದೆ ಅಂತ ನೀವು ಒಪ್ಕೋತೀರಾ? BSY ಬಿಟ್ಟು ಮೋದಿ ಅಲೆ, ಮತ್ತೆ ಇಲ್ಲಿ ಮೋದಿ ಅಲೆ ಅಂದಾಗ ವೋಟ್ ಕನ್ಸಾಲಿಡೇಷನ್ ಫ್ಯಾಕ್ಟರ್ಸ್ ಏನಿತ್ತು ಕಳೆದ 2018ರ ವಿಧಾನಸಭಾ ಚುನಾವಣೆ ಮತ್ತು 2019ರ ವಿಧಾನಸಭಾ ಚುನಾವಣೆ, ದಲಿತ ಮತ್ತು ಹಿಂದುಳಿದ ಮತಗಳ ಕನ್ಸಾಲಿಡೇಷನ್ ಏನಿತ್ತು ಅದರಲ್ಲಿ BJP ಸಕ್ಸಸ್ ಆಗಿತ್ತು. ಯಾಕಂತ ಹೇಳಿದ್ರೆ 2019ರ ಚುನಾವಣೆಯಲ್ಲಿ ಯಾವುದೆಲ್ಲ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಅಂತ ಇತ್ತು, ಆ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ BJP ಗೆದ್ದಿದೆ. ಅಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿಲ್ಲ, JDS ಗೆದ್ದಿಲ್ಲ. ಅಂದರೆ ವೋಟ್ ದಲಿತರ ಮತಗಳು ಮತ್ತು ಹಿಂದುಳಿದ ವರ್ಗಗಳ ಮತಗಳು ಕಂಪ್ಲೀಟ್ ಆಗಿ BJPಗೆ ಹೋಗಿದ್ದೆ. ಆ ಪರಿಣಾಮವಾಗಿ 2019ರಲ್ಲಿ 25 ಸೀಟ್ ಗೆಲ್ಲಲಿಕ್ಕೆ ಕಾರಣವಾಗಿರುವಂಥದ್ದು. ಬಟ್ ಈ ಸಲ ಆ ಎಲ್ಲ ಫ್ಯಾಕ್ಟರ್ಗಳು ಬೂಮರ್ಯಾಂಗ್ ಆಗುವಂಥ ಸನ್ನಿವೇಶದಲ್ಲೇ ಇರುವಂಥದ್ದು ಬಸವರೇ ಅಲ್ವಾ? ಖಂಡಿತ. ಒಂದು ಇದ್ರ ಜೊತೆಲಿ ಸಿದ್ದರಾಮೋತ್ಸವವನ್ನು ಕೂಡ ಇಲ್ಲಿ ನಾವು ಒಂದು ದೊಡ್ಡ ಕಾಂಗ್ರೆಸ್ಗೆ ಲಾಭ ತಂದು ಕೊಡುವಂತಹ ಒಂದು ಉತ್ಸವ ಆಗಿತ್ತು ಅನ್ನೋದನ್ನು ಕೂಡ ಇಲ್ಲಿ ಯಾಕಂತ ಹೇಳಿದ್ರೆ, ನೀವು ಬಂದಿದ್ದೀರಿ, ನಾವು ಹೋಗಿದ್ದೀವಿ, ಇಬ್ರು ಒಟ್ಟಿಗೆ ಹೋಗಿದ್ದೀವಿ. ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಈಗ ಇಬ್ರಾಹಿಂ ಅವರು ಇವತ್ತು ಹೇಳಿದ್ದಾರೆ,
ನಮ್ಮ ಜಲಧಾರೆ ಎರಡು ಜಲಧಾರೆ ಕಾರ್ಯಕ್ರಮದ ಜನದಷ್ಟು ಮಾತ್ರ ಅಲ್ಲಿದ್ದು. ಆಮೇಲೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಮ್ಮ ಫಂಕ್ಷನ್ಗೆ ಬಂದು ಅರ್ಧದಷ್ಟು ಜನ ಬಂದಿಲ್ಲ. ಮೋಸ್ಟ್ ಕುಮಾರಸ್ವಾಮಿ ಅವರು ಅಲ್ಲಿಗೆ ಹೋಗಿದ್ದಿದ್ರೆ ಕುಮಾರಸ್ವಾಮಿ ಅವರಿಗೂ ಶಾಕ್ ಆಗ್ತಿತ್ತು, ಏನಪ್ಪ ಎಷ್ಟೊಂದು ಜನ ಅಂತೇಳಿ. ವೋಟ್ ಕನ್ಸೋಲ್ಟೇಷನ್ ಆಗಿದೆ ಅಲ್ಲಿ ಆ್ಯಕ್ಚುಲಿ. ಅಲ್ಲಿ ನಾವು ಮಾತಾಡಿದಂಥ ಸಂದರ್ಭ, ಈಗ ನೀವು ಹಲವರ ಅಭಿಪ್ರಾಯವನ್ನು ಕೇಳಿದ್ರೆ ಯಾಕೆ ಬಂದ್ರಿ ಏನು ಅಂತೇಳಿ. ಫ್ಯಾಕ್ಟರ್ಗಳು ವೋಟ್ ಕನ್ಸಲ್ಟೇಷನ್ ಅದೊಂದು ಅಂಡರ್ ದಿ ಒನ್ ರೂಫ್ ಆ ವೋಟ್ ಕನ್ಸಲ್ಟೇಷನ್ ಆಗಲಿಕ್ಕೆ ಒಂದು ವೇದಿಕೆ ಬೇಕಿತ್ತು. ಅದು ಸಕ್ಸಸ್ ಆಗಿದೆ. ಅದು BJP ಅವರು ಏನೇ ಹೇಳಿದ್ರು ಕೂಡ, JDS ಅವರು ಏನೇ ಸಮರ್ಥನೆ ಮಾಡಿಕೊಂಡ್ರು, ಕುಚೋದ್ಯ ಮಾಡಿದ್ರು ಕೂಡ, ಸಿದ್ದರಾಮೋತ್ಸವದಿಂದ ಕಾಂಗ್ರೆಸ್ಗೆ ವೋಟ್ ಕನ್ಸಲ್ಟೇಷನ್ ಆಗಿದೆ. ವೆರಿ ಇಂಪಾರ್ಟೆಂಟ್ಲಿ ಐ ಹಿಟ್ ದ ವೋಟ್ಸ್. ಜೊತೆಲಿ ಮೋದಿ ಅಲೆ ಕರ್ನಾಟಕದಲ್ಲಿ ತಗ್ದಿದೆ ಅನ್ನೋದಕ್ಕೂ ಈ ಒಂದು ಸಮೀಕ್ಷೆಯ ನಂಬರ್ಗಳಿಗೂ ಏನಾದರೂ ತಾಳೆ ಹಾಕಿ ಹೇಳಬಹುದಾ? ಪಾರ್ಥದಾಸ್ ಅವರ ಎಕ್ಸಾಂಪಲ್ ಕೊಡ್ಬೋದು ನೀವು. ಹೌದು ನೋಡಿ, ಅವರು ಆ್ಯಕ್ಚುಲಿ ಈಗ ಲಾಸ್ಟ್ 2 months ಅವರು ಹೇಳ್ತಾ ಇದ್ದಾರೆ ಚುನಾವಣಾ, ಅವರು ಎಕ್ಸ್ಪೆಷಲಿ ಕರ್ನಾಟಕದ ಎಲೆಕ್ಷನ್ ಬಗ್ಗೆ ಹಲವು ತಿಂಗಳಿಂದ ಸುತ್ತಾಡ್ತಿದ್ದಾರೆ. ಅವರು ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಮೋದಿ ಫ್ಯಾಕ್ಟರ್ ಮತ್ತು BJP ಆ್ಯಸ್ ಎ ಪಾರ್ಟಿ, ಮೋದಿ ಆ್ಯಸ್ ಎ ಲೀಡರ್, ಚಾರ್ಮಿಂಗ್ ಲೀಡರ್, ಎರಡೂ ಫ್ಯಾಕ್ಟರ್ಗಳು ಕೂಡ ಡಿಮಿನಿಷಿಂಗ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಅಂತೇಳಿ. ಆ್ಯಂಡ್ ಇಟ್ಸ್ ಟ್ರೂ. ಈಗ ನಾವು ಮೊನ್ನೆ ಹಳೆ ಮೈಸೂರು ಭಾಗದಲ್ಲಿ ಓಡಾಡಿದಂಥ ಸಂದರ್ಭದಲ್ಲೂ ಕೂಡ ಮತ್ತು ಬೇರೆ ಕಡೆ ಹೋದಂಥ ಸಂದರ್ಭದಲ್ಲೂ ಕೂಡ ಮೋದಿ ಫ್ಯಾಕ್ಟ್ರನ್ನ, ಮೋದಿ ಮುಖ ನೋಡಿಕೊಂಡು ನಾವು ವೋಟ್ ಹಾಕ್ತೀವಿ ಎನ್ನುವಂಥ ಜನಕ್ಕೂ ಕೂಡ ಹಲವಾರು ಪ್ರಶ್ನೆಗಳಿದೆ, ಬಗೆಹರಿಯದ ಹಲವಾರು ಪ್ರಶ್ನೆಗಳಿದೆ. ನೀವು ಹೇಳಿದಾಗೆ ಬೆಲೆ ಏರಿಕೆ, ಭ್ರಷ್ಟಾಚಾರ, ಡಬಲ್ ಇಂಜಿನ್ನು, ಆಮೇಲೆ ಈ ಸಿಂಪಲ್ ಕ್ವಶನ್ ಏನಂತ ಹೇಳಿದ್ರೆ, ನೀವು ಯಾರಿಗಾದರೂ ಈಗ 25 MP ನೀವು ಯಾರಿಗಾದರೂ 25 MLAಗಳದ್ದು 5 ಜನ MP ಹೆಸರು ಹೇಳಿ ಪಟ ಅಂತ ಹೇಳಿದ್ರೆ ಹೇಳಲಿಕ್ಕೆ ಡಿ ವಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ರು ಎಂಬ ಕಾರಣಕ್ಕೋಸ್ಕರ ಬಹುಶಃ ಅವರ ಹೆಸರು ನೆನಪಿರ್ಬೋದು. ಅಂಥದ್ದು ಸೆಲೆಕ್ಟಿವ್ ಬಿಟ್ಟರೆ ಬೇರೆ ಯಾವ MP ಹೆಸರು ಕೂಡ ಬಹುಶಃ ಆ ಕ್ಷೇತ್ರದ ಜನಕ್ಕೂ ಗೊತ್ತಿಲ್ಲ ಅನ್ಸುತ್ತೆ. ಅಕ್ಷಯ್, ಕೊನೆಯದಾಗಿ, ಯಾಕಂದರೆ ಚಿಕ್ಕದಾಗಿ ಕಂಟೆಂಟ್ ಮುಗಿಸೋಣ ಅಂತ, ಈ ಸ್ಯಾಂಪಲ್ಗಳನ್ನು ಮತ್ತು ಈ ನಂಬರನ್ನು ನಾವು ಈಗ ವಿಧಾನಸಭೆಯ ಚುನಾವಣೆಗೆ ಕನ್ವರ್ಟ್ ಮಾಡಿಕೊಂಡ್ರೆ, ಒಂದು ವೇಳೆ ಈಗ ಇಂಡಿಯಾ ಟುಡೇ ಮತ್ತು ಸಿ ವೋಟರ್ನ ಇದೇ ನಂಬರ್ಗಳನ್ನು ಇಟ್ಕೊಂಡು ಈಗ ವಿಧಾನಸಭೆಗೆ ಕರ್ನಾಟಕದಲ್ಲಿ ಚುನಾವಣೆ ನಡೆದ್ರೆ ಯಾರ್ಯಾರು ಎಷ್ಟೆಷ್ಟು ಗೆಲ್ಲಬಹುದು ಅಂತ ನಾವು ಆ ಸ್ಯಾಂಪಲ್ಗಳನ್ನೇ ಕನ್ವರ್ಟ್ ಮಾಡಿಕೊಂಡ್ರೆ, ನಾವೀಗ ಆಲ್ರೆಡಿ ಕೊಟ್ಟಿದ್ದೀವಿ ಒಂದು ನಂಬರ್. ಅದೊಂದು ನಂಬರ್. ಅದಕ್ಕಿಂತ ಮುಂಚೆ ನಂಬರ್ ನೀವು ಹೇಳಿ, ನಾನು 2019 ನಂಬರಿಗೆ ಹೋಗ್ತೀನಿ. ಯಾಕಂತ ಹೇಳಿದ್ರೆ ಈ ನಂಬರ್ದೇ ಲೋಕಸಭಾ ಸೀಟುಗಳು ಗೆದ್ದಿದ್ದು ಮತ್ತು BJP ಎಷ್ಟು ಸೀಟ್ ಗೆಲ್ಬೋದು ಕನ್ವರ್ಟ್ಲಿ ಇದು ಅಸೆಂಬ್ಲಿ ಸೆಗ್ಮೆಂಟಿಗೆ. ಆಮೇಲೆ ಏನು ಅಂತ ಹೇಳಿದ್ರೆ, ಈಗ 25 ಕ್ಷೇತ್ರದಲ್ಲಿ ಗೆದ್ರು ಅಂದ ತಕ್ಷಣ ಆ ಲೋಕಸಭಾ ಕ್ಷೇತ್ರದ ಎಲ್ಲ ಸೀಟುಗಳನ್ನು ಆ ಪಕ್ಷ ಗೆಲ್ಲುತ್ತೆ ಅಂತಲ್ಲ, ಯಾವ ಕಾನ್ಸ್ಟಿಟ್ಯೂನ್ಸಿಯಿಂದ ವಿಧಾನಸಭಾವಾರು ಯಾವ ಕಾನ್ಸ್ಟಿಟ್ಯೂನ್ಸಿಯಿಂದ ಲೀಡ್ ಬಂದಿದೆ ಆ ಪಕ್ಷಕ್ಕೆ ಎನ್ನುವಂಥದ್ದು ಕೂಡ ಇಂಪಾರ್ಟೆಂಟ್. ಕೆಲವು ಈಗ ಬೆಂಗಳೂರು 3 ಲೋಕಸಭಾ ಕ್ಷೇತ್ರಗಳಿರುವಂಥದ್ದು ಬೆಂಗಳೂರಲ್ಲಿ. ಆ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಲೋಕಸಭಾ ಕ್ಷೇತ್ರದ ಅಡಿಯಲ್ಲಿ ಬರುವಂತಹ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಕಾನ್ಸ್ಟಿಟ್ಯೂನ್ಸಿಯಿಂದ ಕಾಂಗ್ರೆಸ್ಗೆ ಲೀಡ್ ಬಂದಿದೆ, ಯಾವ ಕಾನ್ಸ್ಟಿಟ್ಯೂನ್ಸಿಯಿಂದ BJPಗೆ ಲೀಡ್ ಬಂದಿದೆ ಮತ್ತು ಎಷ್ಟು ಕಾನ್ಸ್ಟಿಟ್ಯೂನ್ಸಿಯಿಂದ ಅಂತ. ಸೊ ಈಗ ಇವತ್ತು ಬಂದಿರುವ ಟ್ಯಾಲಿಯನ್ನು, ಇಂಡಿಯಾ ಟುಡೇ ಮತ್ತು ಸಿ ವೋಟರ್ನ ನಿನ್ನೆಯ ಸಮೀಕ್ಷೆಯ ಟ್ಯಾಲಿ ನೀವು ಆಮೇಲೆ ಹೇಳಿ. ಬಟ್ 2019 ನನಗೆ ಅಚ್ಚರಿ ಆಗ್ತಿರೋದೇನು ಅಂತ ಹೇಳಿದ್ರೆ, ನೋಡಿ 2019 ಲೋಕಸಭಾ ಚುನಾವಣಾ ರಿಸಲ್ಟನ್ನು ಒಂದು ವೇಳೆ ಅವತ್ತಿನ ಪರಿಸ್ಥಿತಿಗೆ ಒಂದು ವೇಳೆ ಕನ್ವರ್ಟ್ ಮಾಡ್ಕೊಂಡಿದ್ದಿದ್ರೆ 170 ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ಗೆಲ್ತಾ ಇತ್ತು. 170 ವಿಧಾನಸಭಾ ಕ್ಷೇತ್ರಗಳಲ್ಲಿ 36 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ತಾ ಇತ್ತು. JDS ಕೇವಲ 11, ಅದರ್ಸ್ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ತಾ ಇದ್ರು. ಅಂದರೆ 2019 ಈಗ ಕಳೆದ ಬಾರಿ ನಡೆದಂತಹ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ. ಸೊ ನಾವು ಈಗ ಇಂಡಿಯಾ ಟುಡೇ ಸಿ ವೋಟರ್ ಸಮೀಕ್ಷೆ BJPಗೆ ಅರ್ಧ ಸ್ಲ್ಯಾಶ್ ಮಾಡಿಬಿಟ್ಟಿದೆ, 2 ಪೀಸ್ ಮಾಡಿದೆ. 12 ಮೈನಸ್ 25ರಲ್ಲಿ 12 ಮೈನಸ್ ಮಾಡಿದ್ದಾರೆ. ಸೊ ಅದನ್ನ ನಾವೀಗ 71 ಗೆಲ್ಲಬಹುದು BJP. ಇನ್ನು ಕಾಂಗ್ರೆಸ್ 12 ಪ್ಲಸ್ ಆಗುತ್ತೆ ಅನ್ನೋದಾದ್ರೆ ಲೋಕಸಭಾ ಕ್ಷೇತ್ರಗಳು, ಇದರ ನಂಬರು 126 ತನಕ ಹೋಗಬಹುದು. ಇನ್ನು JDS ಒಂದನ್ನೇ ಉಳಿಸ್ಕೊಳ್ತಿದೆ ಅಂದ್ರೂ ಕೂಡ 22 ಕ್ಷೇತ್ರಗಳಿಗೆ ವಿಧಾನಸಭೆಯಲ್ಲಿ ಗೆಲ್ಲಬಹುದು. ಇನ್ನು ಇತರರು 5 ಕ್ಷೇತ್ರ ಗೆಲ್ಲಬಹುದು ಅಂತ. ಹೇಗಿದು? ಯಾಕಂದ್ರೆ ಪ್ರಶ್ನೆ ಮಾಡ್ತಾರೆ, ಹೌದು ಹೇಗೆ ಅಲ್ಲ. ಈಗ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಕನಿಷ್ಠ 6 ರಿಂದ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ.
ಸೊ 13 ಕ್ಷೇತ್ರಗಳನ್ನ ಲೋಕಸಭಾ ಕ್ಷೇತ್ರಗಳನ್ನ ಬಿಜೆಪಿ ಗೆಲ್ಲುತ್ತೆ ಅನ್ನೋದಾದ್ರೆ 13 ಮಿನಿಟ್. ಆಮೇಲೆ ಅಲ್ಲಿ ವೆರಿ ಇಂಪಾರ್ಟೆಂಟ್ಲಿ ನಾವು ಇನ್ನೊಂದು ಫ್ಯಾಕ್ಟರ್ ಆಗ್ಲೇ ಹೇಳಿದಾಗೆ, ಒಂದು ಲೋಕಸಭಾ ಕ್ಷೇತ್ರ ಅಂದ ತಕ್ಷಣ ಒಂದು ಈಗ 8 ವಿಧಾನಸಭಾ ಕ್ಷೇತ್ರಗಳಿದ್ರೆ ಆ 8 ವಿಧಾನಸಭಾ ಕ್ಷೇತ್ರಗಳು ಬಿಜೆಪಿಗೆ ಅಂತ ಅಲ್ಲ. ಆ ಕಾನ್ಸ್ಟಿಟ್ಯೂನ್ಸಿಯಿಂದ ಲೋಕಸಭೆಗೆ ಪಾರ್ಟಿಗೆ ಹೆಂಗ್ ವೋಟಿಂಗ್ ಶಿಫ್ಟ್ ಆಗಿದೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಸೊ ಅದರ ಬೇಸ್ ಮೇಲೆ ಈ ನಂಬರ್ಸ್ ಅನ್ನ ಗೇಜಿಂಗ್ ಮಾಡ್ತಾ ಹೋಗ್ತೀವಿ. ಹಾಗೆ ನೀವು ಹೇಳಿದ ಲೆಕ್ಕದಲ್ಲಿ ನೋಡಿದ್ರೆ ಜೆಡಿಎಸ್ ಒಂದು 30 ಕ್ಷೇತ್ರ ಗೆಲ್ಲುತ್ತೆ ಅನ್ನೋದಾದ್ರೆ ಅದರ ಲೋಕಸಭಾ ಸ್ಥಾನಗಳು ಗೆಲ್ಲುವಂತಹ ತಾಕತ್ ಎಷ್ಟು ಗೊತ್ತಾ? 6 ರಿಂದ 7 ಅಷ್ಟು ಗೆಲ್ಲೋಕ್ ಆಗತ್ತಾ? ಯಾಕಾಗ್ತಿಲ್ಲ? ಎಲ್ಲ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಅಷ್ಟು ವಿಧಾನಸಭಾ ಕ್ಷೇತ್ರಗಳನ್ನ ಒಂದೇ ಪಕ್ಷ ಗೆಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಪಕ್ಷ ಗೆಲ್ಲಬಹುದು, ಕೆಲವು ಸೋಲ್ಬಹುದು, ಕೆಲವು ಕ್ಷೇತ್ರಗಳನ್ನು ಸೋಲ್ಬಹುದು. ಈ ಲೆಕ್ಕಾಚಾರದಲ್ಲಿ ಅಕ್ಷಯ್, ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ಸಮೀಕ್ಷೆ ಲೆಕ್ಕಾಚಾರದ ಈ ನಂಬರ್ಗಳನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತ ಅನ್ನಿಸ್ತಿದೆ ವಾತಾವರಣ. ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ನೋಡಿ, 2014ರಲ್ಲಿ ಇವಾಸ್ ಮೋದಿ ವೇವ್ ಇತ್ತು, ಗೆದ್ದಿದ್ದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಇತ್ತು, ಸಿದ್ದರಾಮಯ್ಯ ಸರ್ಕಾರ ಇತ್ತು. ಹೌದು, 17. ಈಗ ಸೆಕೆಂಡ್ ಅಲ್ಲಿ ಮೋದಿ ವೇವ್, ಇಟ್ ವಾಸ್ ಅ ರಿಯಲ್ ಮೋದಿ ವೇವ್ ಆಕ್ಚುಲಿ 2019ರಲ್ಲಿ 25. ಅಂದ್ರೆ ಈಗ ಮತ್ತೆ ಸಮೀಕ್ಷೆಯ ಪ್ರಕಾರ 13 ಗೆಲ್ಲುತ್ತೆ ಕಾಂಗ್ರೆಸ್, 12 ಬಿಜೆಪಿ ಸೋಲುತ್ತೆ ಅನ್ನೋದಾದ್ರೆ ದೆನ್ ವಿಶೇಷವಾಗಿ ದಕ್ಷಿಣದಲ್ಲಿ ಮೋದಿಯ ಪಾಪ್ಯುಲಾರಿಟಿ ಡಿಮಿನಿಷಿಂಗ್ ಆಗಿದೆ. ಎಗೇನ್ ನಾನು ಬೇರೆ ವಿಡಿಯೋದಲ್ಲಿ ಹೇಳಿದ ಹಾಗೆ ಮೋದಿಯ ಅನ್ಯಾಯಗಳು ಮತ್ತೆ ಬಿಜೆಪಿ ಕಾರ್ಯಕರ್ತರು ಅದನ್ನು ಒಪ್ಪದೇ ಹೋಗ್ಬೋದು. ಬಟ್ ದಕ್ಷಿಣದಲ್ಲಿ ನೋಡಿ, ಈಗ ಆಂಧ್ರದಲ್ಲೂ ಕೂಡ ಅಲ್ಲೂ ಕೂಡ ಬಿಜೆಪಿ ಇದೆ. ಬಟ್ TDP YSR ಕಾಂಗ್ರೆಸ್ನ ಜಟಾಪಟಿ ನಡುವೆ ಬಿಜೆಪಿಗೆ ಜಾಗ ಇಲ್ಲ. ತೆಲಂಗಾಣದಲ್ಲೂ ಕೂಡ ಅಷ್ಟೇ, ಮ್ಯಾಸಿವ್ ಅಂತ ನಾವೇನೋ ಮಾಡ್ಬಿಡ್ತೀವಿ ಅನ್ನೋ ಲೆವೆಲ್ಗೆ ಅಲ್ಲೂ ಇಲ್ಲ. ತಮಿಳ್ನಾಡಲ್ಲೂ ಅಲ್ಲೂ ಇಲ್ಲ, ಕೇರಳದಲ್ಲೂ ಇಲ್ಲ. ಕೇರಳದಲ್ಲಿ ಏನೆಲ್ಲ ಪ್ರಯತ್ನ ಪಟ್ಟರು, ಕೇರಳದಲ್ಲೂ ಕೂಡ ಇಲ್ಲ. ಸೊ ಹೀಗಿರುವಂತಹ ಸಂದರ್ಭದಲ್ಲಿ ದಕ್ಷಿಣದ ಇನ್ನೊಂದು ರಾಜ್ಯ ಕರ್ನಾಟಕದಲ್ಲಿ ಹಂಗೆ ನೋಡಕ್ ಹೋದ್ರೆ ಮಹಾರಾಷ್ಟ್ರ, ಇಂಡಿಯಾ ಟುಡೇ ಮತ್ತೆ ಸಿ ವೋಟರ್ನ ನಿನ್ನೆಯ ಸಮೀಕ್ಷೆಯ ಪ್ರಕಾರ ಮಹಾರಾಷ್ಟ್ರದಲ್ಲಿ UPA ಮೈತ್ರಿಕೂಟ 30 ಸೀಟ್ ಗೆಲ್ಲುತ್ತೆ ಅಂತಿದೆ. ಅಂದ್ರೆ ಸೊ ಅದರ್ ಫ್ಯಾಕ್ಟರ್ಸ್ ಆರ್ ವರ್ಕಿಂಗ್ ಇನ್ ಗ್ರೌಂಡ್. ಬೆಲೆ ಏರಿಕೆ, ಭ್ರಷ್ಟಾಚಾರ, ಸ್ಥಳೀಯ ನಾಯಕತ್ವದ ಬಗ್ಗೆ ಇರುವಂತಹ ಅಸಮಾಧಾನ ಎಲ್ಲವೂ ಕೂಡ ಒಂಥರ ಕನ್ಸಲ್ಟೇಷನ್ ಆಗಿ ಇದ್ರ ಜೊತೆಲಿ ನಾನು ಕನ್ಕ್ಲೂಡ್ ಮಾಡೋದು ನನಗನ್ಸಿದ್ದು, ಯಡಿಯೂರಪ್ಪ ಅವರ ಪ್ರಭಾವವೂ ಕೂಡ ಲೋಕಸಭೆಯಲ್ಲಿ 2019ರ ಚುನಾವಣೆಯ ಸಂದರ್ಭದಲ್ಲಿ ಕೆಲಸ ಮಾಡಿದ್ದ ಕಾರಣದಿಂದಲೇ 25 ಲೋಕಸಭಾ ಕ್ಷೇತ್ರಗಳನ್ನ ಬಿಜೆಪಿ ಕರ್ನಾಟಕದಲ್ಲಿ ಗೆಲ್ಲೋದಾಯ್ತು, ಗೆದ್ದಿದೆ. ಇವತ್ತು ಅದೇ BSY ಸೈಲೆಂಟ್ ಆಗಿರುವಂತದ್ದು ಕೂಡ ಮೋದಿ ಅಲೆಯ ಜೊತೆಯಲ್ಲಿ ಇನ್ನೊಂದು ಬೆಂಬಲ ಸಮ್ಮಿಲನಗೊಂಡಿಲ್ಲ. ಆ ಕಾರಣಕ್ಕೋಸ್ಕರ ಅವರು 13 ಕ್ಷೇತ್ರಗಳನ್ನಷ್ಟೇ ಗೆಲ್ತಾರೆ. ಇನ್ನು 12 ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಅವರ ಪ್ರಭಾವ ಕಾಂಗ್ರೆಸ್ಗೆ ಸಾಕಷ್ಟು ಪುಷ್ಟಿ ನೀಡಿದೆ. ಆ ಕಾರಣಕ್ಕೋಸ್ಕರ ಅವರು ಕೂಡ 13 ಸ್ಥಾನಗಳನ್ನ ಗೆಲ್ತಿದ್ದಾರೆ ಅನ್ನುವಂಥದ್ದು ಒಂದು ಲೆಕ್ಕ. ಇದು ನನ್ನ ಕನ್ಕ್ಲೂಷನ್. ನೀವು ಅಕ್ಷಯ್ ಏನು ಹೇಳ್ಬೋದು? ನನ್ನ ಅಭಿಪ್ರಾಯನೂ ಅದೇ. ಈಗ ಮೊನ್ನೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಬಂತು, ಯಡಿಯೂರಪ್ಪ ಇಲ್ಲದೆಯೇ 104 ಸೀಟ್ ಗೆಲ್ಲುತ್ತೆ. ಅಂದ್ರೆ 2018ರಲ್ಲಿ ಎಷ್ಟು ಸೀಟ್ ಗೆದ್ದಿದ್ರು ಅಷ್ಟೇ ಸೀಟು ಯಡಿಯೂರಪ್ಪ ಇಲ್ದೇನೂ ಗೆಲ್ತೇವೆ ಅಂತ. ಬಟ್ ಈಗ ಇಂಡಿಯಾ ಟುಡೇ ಮತ್ತೆ ಸಿ ವೋಟರ್ ಸಮೀಕ್ಷೆಯನ್ನು ನೋಡ್ತಾ ಇದ್ರೆ ಇಟ್ ಇಸ್ ಹೈಲಿ ಇಂಪಾಸಿಬಲ್. ಆಮೇಲೆ ಗ್ರೌಂಡಲ್ಲಿ ಈಗ ನೀವು ಯಾರನ್ನೇ ಹೋಗಿ ಮಾತಾಡಿಸಿದ್ರು ಬಸವರೇ, ಅವರು ಯಡಿಯೂರಪ್ಪಗೆ ಎಲ್ಲ ಕೊಡಬೇಕಾದದ್ದು ಅಧಿಕಾರ ಸ್ಥಾನಮಾನ ಎಲ್ಲ ಕೊಟ್ಟಿದ್ದೀವಿ ನಿಜ. ಬಟ್ ಯಡಿಯೂರಪ್ಪ ಇಲ್ಲದೆ ಎನ್ನುವಂಥ ಪ್ರಶ್ನೆ ಬಂದಾಗ ದೇರ್ ಇಸ್ ಎ ಸಮ್ ಫ್ಯಾಕ್ಟರ್. ತುಟಿ ಬಿಚ್ಚಲ್ಲ ತುಂಬಾ ಜನ. ಕೋರ್ ಬಿಜೆಪಿ ವೋಟರ್ಸ್ ಇರ್ಬೋದಿಲ್ಲ ಅಂತ ಅಲ್ಲ ನಾನು ಹೇಳ್ತಾ ಇರೋದು, ದೇ ವಿಲ್ ರಿಟರ್ನ್ ಟು ಬಿಜೆಪಿ. ಬಟ್ ಯಡಿಯೂರಪ್ಪ ಫ್ಯಾಕ್ಟರ್ ಅಂತೂ ವರ್ಕೌಟ್ ಆಗ್ತಾ ಇದೆ. ಅವರು ಸೈಲೆಂಟ್ ಆದಷ್ಟು, ಆಮೇಲೆ ಅಬ್ಬರಿಸಿದಷ್ಟು, ಸೈಲೆಂಟ್ ಆದಷ್ಟು ಅಪಾಯಗಳು ಜಾಸ್ತಿ. ಮತ್ತು ಲಿಂಗಾಯತ್ಸ್ ಓಟ್ಸು ಶಿಫ್ಟಿಂಗ್ ಆಗ್ತಾ ಇದೆ ಎನ್ನುವಂಥದ್ರ ಸುಳಿವನ್ನು ಈ ಇಂಡಿಯಾ ಟುಡೇ ಸಿ ವೋಟರ್ನ ಸಮೀಕ್ಷೆ ಏನಿದೆ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದರ್ವೈಸ್ ಅರ್ಧಕ್ಕರ್ಧ ಸೀಟು ಕಡಿಮೆ ಆಗಲಿಕ್ಕೆ ಸಾಧ್ಯನೂ ಇಲ್ಲ, ಅನ್ಲೆಸ್ ಬಿಗ್ ಶಿಫ್ಟಿಂಗ್.